ಶಿವ ಮತ್ತು ಅರ್ಜುನರಿಗೆ ಯುದ್ಧ ಆದ ಸ್ಥಳ. ಪಾರ್ವತಿ ದೇವಿ ಅರ್ಜುನನ ಬೆನ್ನು ನೋಡಿರಲ್ಲ. ಶಿವನಲ್ಲಿ ಕೇಳ್ತಾಳೆ, ಶಿವನ ಅರ್ಜುನನ ಬೆನ್ನು ನೋಡಬೇಕು ಮತ್ತು ಯುದ್ಧದಿಂದ ಅವನು ಸೋತು ಹೋಗ್ಬೇಕಂತ ಕೇಳ್ತಾಳೆ. ಅದಕ್ಕೆ ಶಿವ ಹೇಳ್ತಾನೆ, ಅರ್ಜುನನಿಗೆ ಯುದ್ಧದಲ್ಲಿ ಸೋಲಿಲ್ಲ, ಅವನು ಸೋಲ್ಬೇಕಾದ್ರೆ ಅವನ ಎದುರುಗಡೆ ನಾನೇ ಯುದ್ಧಕ್ಕೆ ಹೋಗ್ಬೇಕಂತ ಹೇಳ್ತಾನೆ. ಬನ್ನಿ ಆಗಿದ್ರೆ ಹೋಗೋಣ ಅಂದಾಗ ಈ ಕ್ಷೇತ್ರಕ್ಕೆ ಬೇಟೆಗಾರ ವೇಷದಲ್ಲಿ ಪಾರ್ವತಿ ಪರಮೇಶ್ವರ ಬಂದಿಳಿತಾರೆ. ಆಲ್ರೆಡಿ ಅರ್ಜುನ ಈ ಕ್ಷೇತ್ರದಲ್ಲಿ ತಪಸ್ಸೆ ಕುಳಿತಿರ್ತಾನೆ. ಅದ್ರ ಮಧ್ಯೆ ಒಬ್ಬ ರಾಕ್ಷಸ, ಅವನು ಶಾಪಗ್ರಸ್ತ ರಾಕ್ಷಸ, ಒಂದು ವರ ಪಡೆದಿರ್ತಾನೆ. ಏನಂತ ಅಂದ್ರೆ, ಶಿವ ಮತ್ತು ಅರ್ಜುನರು ಏಕಕಾಲಕ್ಕೆ ಬಾಣ ಬಿಟ್ಟು ಆ ಬಾಣ ನನ್ನ ದೇಹ ಸೇರಿದ ಮಾತ್ರ ನನ್ನ ಪ್ರಾಣ ಪಕ್ಷಿ ಹಾರಿಬೇಕಂತೇಳಿ ವರ ಪಡೆದಿರ್ತಾನೆ. ಅಂದ್ರೆ ಅವನ ಉದ್ದೇಶ ಏನೋ, ಶಿವ ಮತ್ತು ಅರ್ಜುನರು ಒಂದು ಕಡೆ ಇಬ್ಬರು ಸೇರಲ್ಲ, ನನಗೆ ಬಾಣ ಕೊಡಲ್ಲ, ನಾನು ಸಾವಿಲ್ಲ ಅನ್ನೋದು ಒಂದು ಉದ್ದೇಶ. ಅವನು ಈ ಕ್ಷೇತ್ರಕ್ಕೆ ಆಲ್ರೆಡಿ ಬಂದ್ಬಿಟ್ಟು ಹಂದಿ ರೂಪ ಧರಿಸ್ಬಿಟ್ಟು ಅರ್ಜುನನ ತಪಸ್ಸನ್ನು ಭಗ್ನಗೊಳಿಸ್ತಾನೆ. ಅರ್ಜುನ ಎತ್ತರಗೊಂಡ್ಬಿಟ್ಟು ಆ ಕಡೆ ಅವನು ಬಾಣ ಹೋಗ್ತಾನೆ. ಆಲ್ರೆಡಿ ಇಲ್ಲಿ ಶಿವ ಪಾರ್ವತಿ ಬಂದಿರ್ತಾರೆ, ಅವನಿಗೆ ಗೊತ್ತಿರಲ್ಲ ಅರ್ಜುನನಿಗೆ. ಶಿವನು ಈ ಕಡೆಯಿಂದ ಬಾಣ ಹೋಗ್ತಾನೆ. ಇಬ್ಬರು ಏಕಕಾಲಕ್ಕೆ ಬಾಣ ಪ್ರಯೋಗ ಮಾಡ್ತಾರೆ. ಅವೆರಡೂ ಬಾಣ ಮುಂದೆ ಹೋಗ್ತಾ ಹೋಗ್ತಾ ಒಂದೇ ಬಾಣ ಆಗಿಬಿಟ್ಟು ಹಂದಿ ದೇಹ ಸೇರಿಬಿಟ್ಟು ಹಂದಿ ಸಾವನ್ನಪ್ಪತ್ತೆ.